ಶರೀಫರ ತತ್ವಪದಗಳನ್ನೇ ಹೇಳುತ್ತಾ ಕರುನಾಡ ಜನರ ಮನಗೆದ್ದಿರುವಂತಹ ಕುರಿಗಾಯಿ ಹನುಮಂತ ಏನಿದ್ರು ಈಗ ಬಿಗ್ ಬಾಸ್ 11ರ ವಿನ್ನರ್ ಆಗಿರುವಂಥದ್ದು. ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಅವರ ಅಭಿಮಾನಿಗಳು ಈಗ ಮನೆಯತ್ತ ಬರ್ತಾ ಇರುವಂಥದ್ದು. ಆದರೆ ಈ ಮನೆಯಲ್ಲಿ ಏನಿದೆ, ಹನುಮಂತನ ಮನೆಯಲ್ಲಿ ನಾನು ಇರುವಂಥದ್ದು, ಈ ಮನೆಯಲ್ಲಿ ಮಾತ್ರ ಸೂತಕದ ಛಾಯೆ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಚಿಕ್ಕಪ್ಪ ವಯೋಸಹಜ ಕಾಯಿಲೆಗೆ ನಿನ್ನೆ ಮೃತಪಟ್ಟಿರುವಂಥದ್ದು. ಹೀಗಾಗಿಯೇ ಸಹಜವಾಗಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆಯನ್ನ ಮಾಡ್ತಾ ಇಲ್ಲ, ಸಹಜವಾಗಿಯೇ ಸುಮ್ಮನೆ ಇರುವಂಥದ್ದು. ಆದ್ರೆ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಮನೆಯತ್ತ ಈಗ ಬರ್ತಾ ಇರುವಂಥದ್ದು. ಸಹಜವಾಗಿ 5 ಕೋಟಿ ಜನರ ಏನು ಅಭಿಮಾನವನ್ನ ಮನ ಕದ್ದಂತ ಹನುಮಂತನನ್ನು ನೋಡ್ಲಿಕ್ಕೆ ಸಹಜವಾಗಿ ಮನೆಯತ್ತ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಆದ್ರೆ ಅವರ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆ ಇಲ್ಲ. ನೀವು ನೋಡ್ತಾ ಇರ್ಬೋದು, ಏನು ಹಳ್ಳಿ ಹೈದ ಅಂದ್ರೆ ಕುರಿಗಾಯಿ ಯಾವ ಮಟ್ಟಕ್ಕೆ ಶರೀಫರ ತತ್ವ ಪದಗಳನ್ನ ಹೇಳ್ತಾ ತನ್ನ ಹಾಡಿನ ಮೂಲಕವೇ ಜನರ ಮನಗೆದ್ದಂತ ಮನೆಯಲ್ಲಿ ಈಗ ಸೂತಕದ ಛಾಯೆ ಇರುವಂಥದ್ದು. ಈಗ ಸದ್ಯ ಹನುಮಂತವರು ಬೆಂಗಳೂರಿನಲ್ಲಿ ಇರುವಂಥದ್ದು. ಆದ್ರೆ ಅವರ ತಂದೆ ತಾಯಿ ಕೂಡ ಅವರ ಜೊತೆಗೆ ಇದ್ದಾರೆ ಎನ್ನುವಂತ ಮಾಹಿತಿ ಇರುವಂಥದ್ದು. ಆದ್ರೆ ಅವರ ಸಂಬಂಧಿಕರು ಮನೆಯಲ್ಲಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆ ಇಲ್ಲ. ಸಹಜವಾಗಿ ಸುಮ್ಮನೆ ಅವರ ಚಿಕ್ಕಪ್ಪನನ್ನ ಕಳೆದುಕೊಂಡಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ದುಃಖದಲ್ಲಿರುವಂಥದ್ದು. ಸ್ನೇಹಿತರು ಮಾತ್ರ ಆತ ಯಾವಾಗ ಬರ್ತಾನೆ ಆತನನ್ನ ಮೆರವಣಿಗೆ ಮಾಡಬೇಕು, ಆತನನ್ನ ವಿಜೃಂಭಿಸಿ ಅವನನ್ನ ಏನು ಬಣ್ಣ ಹಚ್ಚುವ ಮುಖಾಂತರ ಮೆರವಣಿಗೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯಂತ ಸಿದ್ಧತೆ ಮಾಡ್ಕೊಂಡಿದ್ರು. ಆದ್ರೆ ಈ ರೀತಿ ವಯೋಸಹಜ ಕಾಲಿಗೆ ಅವರ ಚಿಕ್ಕಪ್ಪ ನಿಧನರಾದಂತ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಬಂದ್ ಮಾಡಿಟ್ಟಿರುವಂಥದ್ದು. 2 ದಿನಗಳ ನಂತರ ಮನೆಗೆ ಬರ್ತಾರೆ ಅನ್ನುವಂತ ಮಾಹಿತಿ ಇರುವಂಥದ್ದು. ಅವರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ. ಸರ್, ಅವ್ರ ಚಿಕ್ಕಪ್ಪ ಯಾವಾಗ ನಿಧನ ಹೊಂದಿದ್ರು? ನಿನ್ನೆ ಇದೆ ಅದ್ರ ಸರ್ ಅವರು. ಆದ್ರೆ ಅವ್ರಿಗೂ ಗೊತ್ತಿದ್ದಿದ್ದಿಲ್ಲ, ಮತ್ತು ಪಾಪ ಅವ್ರಿಗೂ ಅಂದ್ರೆ ಭಾಳ ದಿನ ಕಾಯಿಲೆಗೆ ಇದು ಮಾಡಿದ್ರು ಅವ್ರು. ಅವ್ರಿಗೂ ಮೊದ್ಲು ಆರಾಮ ಇದ್ದಿದ್ದಿಲ್ಲ. ನಮಗೂ ಪಾಪ ದುಃಖದ ಸನ್ನಿವೇಶ ಆಗ್ಯದ. ಹಿಂಗಾಗಿ ಯಾವುದು ಮೆರವಣಿಗೆ ಅದನ್ನ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಈಗ ಅವರು ಬರ್ಲಿಕ್ಕೆ ಹೋಗ್ತಾರೆ. ಈಗ ಹನುಮಂತರ ಅಪ್ಪಾಜಿ ಅಮ್ಮ ಕೂಡ ಬರ್ಲಿಕ್ಕೆ ಹೋಗ್ತಾರೆ ಸರ್. ಅಲ್ಲಿಂದ ಇದು ಗೊತ್ತಾಗಿದ್ದಕ್ಕೆ ಇಲ್ಲಿ ನಿನ್ನೆ ಅಂತ್ಯಕ್ರಿಯೆ ಆಯ್ತಾ? ಎಲ್ಲ ಮುಗಿದ್ವಾ ವಿಧಿವಿಧಾನ? ಇವತ್ತು ಮತ್ತು ಅವ್ರಿಗೂ ದುಃಖದಾಗ ಇದ್ದಾರೆ. ಅವರು ಅಪ್ಪ ಅಮ್ಮ ಕೂಡ ಎಲ್ಲರೂ ದುಃಖದಾಗಿದ್ದಾರೆ. ಅವ ಹನುಮಂತನು ನಿನ್ನೆ ಫೋನ್ ಮಾಡಿ ಹಿಂಗಾಗಿದ್ದಕ್ಕೆ ಅವನು ಬೇಜಾರಾದ. ಯಾಕಂದ್ರೆ ಅವನು ಇವತ್ತು ಬರ್ಲಿಕ್ಕಂದ್ರೆ ಅವರು ಅಲ್ಲೇ ಒಂದು ಸ್ವಲ್ಪ ನಾಳೆ ನಾಡ್ದಂಗೆ ಬರ್ತೀನಿ ಅಂತ ತಿಳಿಸಿದ್ರು ನಮ್ಗೆ ಹನುಮಂತವ್ರು. ಕರುನಾಡಿನ ಹೆಮ್ಮೆಯ ಪುತ್ರ ಹನುಮಂತು, ಬಿಗ್ ಬಾಸ್ ವಿನ್ನರ್ ಹನುಮಂತನನ್ನ ನೋಡ್ಲಿಕ್ಕೆ ಈಗ ಅಭಿಮಾನಿಗಳು ಬಂದಿರುವಂಥದ್ದು. ನಾನು ಅಭಿಮಾನಿಗಳನ್ನು ಕೂಡ ಮಾತಾಡಿಸ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಹೊಸರಿತಿದ್ದ ಬಂದ್ವಿ. ಅವ್ರು ನೋಡ್ಬೇಕಂತ ಆಸೆ ಇದ್ದೇನೆ ಬಂದಿದ್ದೇವೆ. ಅವ್ರು ಏನೂ ಬಂದಿಲ್ಲ ಅಂತ ಕೇಳ್ಪಟ್ಟಿದ್ವಿ. ಅವ್ರು ಬರೋ ಮಟ್ಟ ವೇಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತೀವಿ. ಹನುಮಂತ ಅವ್ರಿಗೆ ನೀವು ವೋಟಿಂಗ್ ಮಾಡಿದ್ರಿ, ಅವ್ರ ಆಟ ನೋಡಿ ಏನ್ ಅನ್ಸೋದು? ಫುಲ್ ಖುಷಿ ಆಗಿದೆ ಅಣ್ಣ. ನಮ್ಗೆ ಅಂತಲ್ಲ, ನಮ್ಮ ಹಾವೇರಿ ಡಿಸ್ಟಿಕ್ಕಿನೊಳಗೆ ಎಲ್ಲ ಹುಡುಗರಿಗೆ ಖುಷಿನೇ. ಅವ್ರು ಗೆದ್ದು ಬಂದಿದ್ದು ಅದ್ರ ಸಂಭ್ರಮದಿಂದ ನೋಡ್ಬೇಕನ್ನೋ ಆಸೆ ಇದ್ದ ನಾವು ಇಲ್ಲಿ ಇದ್ದೇವಣ್ಣ. ನೋಡ್ಕೊಂಡು ಹೋಗ್ಬೇಕಂತ ಆಸೆ. ಒಟ್ಟಾರೆ 5 ಕೋಟಿ ಕನ್ನಡಿಗರ ಮನ ಗೆದ್ದಿರುವಂತಹ ಹನುಮಂತನನ್ನ ನೋಡ್ಲಿಕ್ಕೆ ಅಭಿಮಾನಿಗಳು ಬರ್ತಾ ಇದ್ದಾರೆ, ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಮನೆ ಕಡೆ ಬರ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಏನು ಅವರ ಚಿಕ್ಕಪ್ಪ ನಿಧನರಾದಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. ನಾಳೆ ಅಥವಾ ನಾಡಿದ್ದು ಹನುಮಂತ ಬರ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ಕಾಯ್ತಾ ಇರುವಂತದ್ದು ಅವರ ಸ್ನೇಹಿತರು, ಅವರ ಅಭಿಮಾನಿಗಳು ಮನೆಯತ್ತ ಬಂದು ಏನು ಬೇಜಾರದಿಂದ ವಾಪಸ್ ಹೋಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.